ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೀನಿ, ಇವತ್ತು ನಮ್ಮ ದೀಪೊಂದು ಲಗ್ನ ಪತ್ರಿಕೆ ಕಟ್ಸ್ತಾ ಇದ್ದೀವಿ. ಹಾಗಾಗಿ ಪೂಜೆ ಎಲ್ಲ ಇರುತ್ತೆ. ಹಾಗೆ ಒಳಕಲ್ ಪೂಜೆ, ಬೀಸಕಲ್ ಪೂಜೆ ಕೂಡ ಇವತ್ತು ಮಾಡ್ತಾ ಇದ್ದೀವಿ. ಸ್ವಾಮಿಗಳನ್ನು ಬರ್ತಾ ಇದ್ದಾರೆ. ಹಾಗೆ ಅಕ್ಕಪಕ್ಕದ ಮನೆಯವ್ರನ್ನು ಕೂಡ ಕರೆದಿದ್ದೀವಿ. ಈಗ ಪೂಜೆದೇನೆಲ್ಲ ಇದೆ ಅದನ್ನೆಲ್ಲ ನಮ್ಮ ತಮ್ಮ ರೆಡಿ ಮಾಡ್ತಾ ಇದ್ದಾನೆ. ಇನ್ನೇನು ಎಲ್ಲರೂ ಬರೋ ಟೈಮ್ ಆಗಿದೆ. ಇಲ್ಲಿ ನಾನು ಕೂಡ ನನ್ನ ಮಗಳಿಗೆ ತುರುಬು ಕಟ್ತಾ ಇದ್ದೀನಿ. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ನೋಡ್ಬೋದು ನೀವು ಇಲ್ಲಿ. ನನ್ನ ಮಗಳಿಗೆ ತುರುಬು ಕಟ್ಟಿದರೆ ಮುಗೀತು. ಎಲ್ಲರೂ ರೆಡಿಯಾಗೋ ಬ್ಯುಸಿಯಲ್ಲಿದ್ದಾರೆ. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ತರಕಾರಿಗಳನ್ನು ನಮ್ಮ ಅತ್ತಿನೇ ಕಟ್ ಮಾಡಿರೋದು. ಕಾಯಿಪಲ್ಯ ಎಲ್ಲ, ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ, ಟೊಮೊಟೊ, ಬದನೆಕಾಯಿ, ಪಾಲಕ್ ಎಲ್ಲ. ಇಲ್ಲಿ ಅವಲಕ್ಕಿ ಹಿಡಿತಾ ಇದ್ದಾರೆ ನಮ್ಮ ಚಿಕ್ಕಮ್ಮ. ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಇಲ್ಲಿ ಸ್ನಾನ ಮಾಡಿ ಫ್ರೆಂಡ್ಸ್, ಇವತ್ತು ಲಗ್ನ ಪತ್ರಿಕೆ ಕಟ್ಸ್ತಾ ಇದ್ದೀವಿ. ಹಂಗಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಅಡುಗೆ ಮಾಡ್ತಾ ಇದ್ದೀವಿ. ಏನೇನಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು, ಅನ್ನ ಮಾಡ್ತಾ ಇದ್ದೀವಿ. ಹಾಗೆ ಸ್ವೀಟ್ ಬಂದು ಗೋಧಿ ಹುಗ್ಗಿ, ಬದನೆಕಾಯಿ ಪಲ್ಯ, ಸಾಂಬಾರು, ಹಾಗೆ ಹಪ್ಪಳ, ಕೋಸಂಬರಿ, ಇದನ್ನೆಲ್ಲ ಸಿಂಪಲ್ ಆಗಿ ಇಷ್ಟೇ ಮಾಡ್ತಾ ಇರೋದು. ನೋಡ್ಬೋದು ಇಲ್ಲಿ ಗೋಧಿ ಹುಗ್ಗಿ ರೆಡಿ ಆಗ್ತಾ ಇದೆ. ಇನ್ನೇನು ಎಲ್ಲ ಆಯಿತು. ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಒಗ್ಗರಣೆ ಕೊಡೋದು ಅಷ್ಟೇನೆ. ಇಲ್ಲಿ ಸಾಂಬಾರು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಮುಗೀತು. ಬದನೆಕಾಯಿ ಪಲ್ಯ ಕೂಡ ರೆಡಿ ಇದೆ. ಫ್ರೆಂಡ್ಸ್, ಬೀಸಕಲ್ ಪೂಜೆ, ಒಳಕಲ್ ಪೂಜೆಕ್ಕಂತ ನಾವು ಇಲ್ಕಲ್ ಸೀರೆ ತರಿಸಿದ್ದೀವಿ. ಎಲ್ಲರದು ಸೇಮ್ ಬರುತ್ತೆ, ಕಲರ್ ಒಂದು ಸ್ವಲ್ಪ ಚೇಂಜ್ ಬರುತ್ತೆ ಅಷ್ಟೇನೆ. ಎಲ್ಲರೂ ರೆಡಿ ಆಗಿದ್ದೀವಿ, ರೆಡಿ ಆಗ್ತಾ ಇದ್ದೀವಿ. ಅದೊಂದು ಫೋಟೋ ಅಷ್ಟೇ ನಿಮಗೆ ಔಟ್ಫಿಟ್ ಹಾಕಿದೆ. ಇಲ್ಲಿ ನನ್ನ ಮಗಳಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು. ಅವಳಿಗೆ ತುರ್ಬು ಕಟ್ತಾ ಇದ್ದೀನಿ. ನಾನು ಕೂಡ ರೆಡಿ ಆಗಿದ್ದೀನಿ. ಅಲ್ಲಿ ಒಳಗಡೆ ಸಿಂಧು, ದೀಪ, ಐಶು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ರೂಮಲ್ಲಿ. ಎಲ್ಲರೂ ಸೇಮ್ ಸೀರೆನೇ ತೊಗೊಂಡಿದ್ದೀವಿ. ನಮ್ಮ ದೀಪಂದೊಂದು ಸ್ವಲ್ಪ ಚೇಂಜ್ ತೊಗೊಂಡಿದ್ದಾಳೆ ಅವಳು, ಟೆಂಪಲ್ ಬಾರ್ಡ್ರದು. ಫ್ರೆಂಡ್ಸ್, ಇಲ್ಲಿ ನಾನು ನನ್ನ ಮಗಳು ಕೂಡ ರೆಡಿ ಆದ್ವಿ. ನನ್ನ ಮಗಳು ಕೂಡ ಲಂಗ ದಾವಣಿ ಹಾಕಿದ್ಲು, ಗೋಲ್ಡ್ ಕಲರ್ ಸಾರಿ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಎಲ್ಲ ಲಗ್ನ ಪತ್ರಿಕೆ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ. ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಪದ್ಧತಿಗಳು ಯಾವ ಥರ ಎಲ್ಲ ಇರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಲಗ್ನ ಪತ್ರಿಕೆ ಕಳಿಸೋದು ಯಾವ ಥರ ಅಂದರೆ, ಲಗ್ನ ಪತ್ರದಲ್ಲಿ ಏನೆಲ್ಲ ಬರೆದಿರ್ತಾರೆ ಅದನ್ನು ಒಂದು ಬಿಳಿ ಹಾಳೆಯಲ್ಲಿ ಬರಿತಾ ಇದ್ದಾರೆ. ನೋಡ್ಬೋದು ನೀವು. ಬರೆದು ಅದನ್ನು ವೈಟ್ ಬಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದಕ್ಕೆ ಅಕ್ಷತೆ ಎಲ್ಲ ಹಾಕಿ ಅದನ್ನ ದೇವ್ರ ಮುಂದೆ ಇಡೋದಕ್ಕೆ ಲಗ್ನ ಪತ್ರಿಕೆ ಅಂತಾರೆ. ಲಗ್ನ ಪತ್ರಿಕೆ ಕಟ್ಸೋದಂತ ಕರಿತೀವಿ. ಬನ್ನಿ ಫ್ರೆಂಡ್ಸ್, ನಮ್ಮ ಕಡೆ ಯಾವೆಲ್ಲ ಪದ್ಧತಿಗಳಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಅಂತೆ, ನೋಡ್ತಾ ಹೋಗಿ. ಫ್ರೆಂಡ್ಸ್, ಇಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮ ದೀಪಗೆ ದಂಡಿ ಕಟ್ತಾ ಇದ್ದಾರೆ. ನಮ್ಮದು ಏನೇ ಶಾಸ್ತ್ರ ಇರಲಿ, ಏನೇ ಫಂಕ್ಷನ್ಸ್ ಇರಲಿ, ಫಸ್ಟು ದಂಡಿ ಕಟ್ಟಿ ಆಮೇಲೆ ಮುಂದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕಡೆ ಫಂಕ್ಷನ್ಸ್ ಎಲ್ಲ. ಇಲ್ಲಿ ನೋಡ್ಬೋದು ನೀವು, ದಂಡಿ ಕಟ್ತಾ ಇದ್ದಾರೆ ನಮ್ಮ ದೀಪಗೆ ನಮ್ಮ ಚಿಕ್ಕಮ್ಮ. ಈಗ ನಮ್ಮ ಚಿಕ್ಕಮ್ಮಗ ಕೂಡ ನಾನು ದಂಡಿ ಕಟ್ಟಬೇಕು. ಈಗ ನಮ್ಮ ಚಿಕ್ಕಮ್ಮ ನಮ್ಮ ದೀಪನ ಹೊರಗಡೆ ಕರ್ಕೊಂಬಂದು ಅಲ್ಲಿ ಲಗ್ನ ಪತ್ರಿಕೆಯಲ್ಲಿ ಕೂಡಿಸಿ, ಲಗ್ನ ಪತ್ರಿಕೆ ಏನು ಕಟ್ಟಿಸ್ತಾರೆ ಅದ್ರದ್ದು ಪೂಜೆ ಎಲ್ಲ ನಮ್ಮ ದೀಪನ ಕೂಡ ಮಾಡಿಸ್ತಾರೆ. ಬನ್ನಿ, ಪ್ರೊಸೀಜರ್ ಯಾವ ಥರ ಅಂತ ತೋರಿಸ್ತಾ ಹೋಗ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಬರ್ತಾರೆ ಕುಂದ್ರ Kadimbing bagi di pompa.
अरहं प्रथमं गङ्गं धारयामि अरहं त्रिभुजां करिष्ये ॐ अरहं प्रथमं गणपति भुजां करिष्ये ॐ अरहं त्रिशूलकेशरा दैवतमदायिने अरहं भक्तं धारयामि गङ्गं समर्पयामि अरहं भक्तं धारयामि ॐ नारायणं देवतं समर्पयामि आगमो माया सिकंदी आगमो सिकंदल मच्चादिगया परमेश्वर महाराज को जय परमेश्वर महाराज को जय ಫ್ರೆಂಡ್ಸ್, ಲಗ್ನ ಪತ್ರ ಕಟ್ಸೋದೆಲ್ಲ ಮುಗೀತು. ಇಲ್ಲಿ ಸ್ವಾಮಿಗಳು ಊಟ ಮಾಡ್ತಾ ಇದ್ದಾರೆ ನೋಡ್ಬೋದು. ಆ ಅಡುಗೆ ಏನೇನಂತ ನಾನು ಫಸ್ಟಿಗೆ ತೋರಿಸಿದ್ದೀನಿ. ಗೋಧಿಗೆ, ಅನ್ನ, ಸಾಂಬಾರು, ಬದನೆಕಾಯಿ ಪಲ್ಯ, ಹಾಗೆ ಕೋಸಂಬರಿ, ಹಪ್ಪಳ ಇಷ್ಟೆಲ್ಲ ಮಾಡಿಸಿದ್ದು. ಇಲ್ಲಿ ನಮ್ಮ ದೀಪ ಅಂದರೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಿ, ಆ ಥರ ಮಾಡ್ತಾ ಇದ್ದಾಳೆ. ಫ್ರೆಂಡ್ಸ್, ಇದೆಲ್ಲ ಊಟ ಆದಮೇಲೆ ಬಿಸೆಕಲ್ ಪೂಜೆ, ಒಳಕಲ್ಲು ಪೂಜೆ ಇರುತ್ತೆ. ಈಗ ಅದಕ್ಕೆಲ್ಲ ಫುಲ್ ರೆಡಿ ಮಾಡ್ಕೋಬೇಕು. ಸ್ವಾಮಿಗಳದೆಲ್ಲ ಊಟ ಆದಮೇಲೆನೇ ಇಲ್ಲಿ ಎಲ್ಲ ಫುಲ್ ಕುಂತು ಬಿಸೆಕಲ್ಲಿಟ್ಟು ಹಾಗೆ ಒಳಕಲ್ಲನ್ನೆಲ್ಲ ಇಲ್ಲೇ ಹೊರಗಡೆ ಹಾಲಲ್ಲೇ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಬ್ಲೌಸ್ ಪೀಸ್ ಏನು ನೋಡ್ತಾ ಇದ್ದೀರಾ, ಅದು ನಮ್ಮ 5 ಪೀಠಗಳದ್ದು ಧ್ವಜದ್ದು ಬರುತ್ತೆ. 5 ಪೀಠದ್ದು ಕಲರ್ ಇದು ನೋಡ್ಬೋದು ನೀವು. ಯಾವ್ಯಾವ ಕಲರ್ ಅಂತ ತೋರಿಸ್ತಾ ಹೋಗ್ತೀನಿ. ಹಸಿರು, ರೆಡ್ಡು, ಯೆಲ್ಲೋ, ಬ್ಲೂ, ವೈಟು, 5 ಕಲರ್ ಬರುತ್ತೆ. ಅದೇ ಥರ ಥೀಮ್ ಇಟ್ಟು ಮಾಡಿದ್ದೀವಿ ನಾವು. ನೋಡ್ಬೋದು ನೀವು ಇಲ್ಲಿ ಗ್ರೀನು, ರೆಡ್ಡು, ಬ್ಲೂ, ವೈಟು, ಯೆಲ್ಲೋ 5 ಕಲರ್ ಬರುತ್ತೆ. ಆ ಥರ ಥೀಮಲ್ಲಿ ಮಾಡಿದ್ದೀವಿ. ಎಲ್ಲರೂ ಸೇರಿ ಒಳ್ಕಲ್ದು ಪೂಜೆದ್ದಾಯಿತು, ಹಾಗೆ ಬಿಸಕಲ್ ಪೂಜೆದ್ದು ಆಯಿತು. ರೆಡಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಎಲ್ಲರೂ ಅಕ್ಕಪಕ್ಕದ ಮನೆಯವರು ಕೂಡ ಬಂದವರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಎಲ್ಲರೂ ಸೇರಿ ಫಾಸ್ಟಾಗಿ ಮಾಡ್ತಾ ಇದ್ದೀವಿ. ಬನ್ನಿ, ಇದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಪ್ಲೀಸ್ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಇಲ್ಲಿ ಒಳಕಲ್ಲು ಪೂಜೆ, ಹಾಗೆ ಬೀಸಕಲ್ಲು ಪೂಜೆ, ಹಾಗೆ ಶಾವಿಗೆ ಮಣೆ ಪೂಜೆ ಕೂಡ ಮಾಡಿ
ಆಮೇಲೆ ಕಂಕಣ ಎಲ್ಲ ಕಟ್ಟಿ ಆಮೇಲೆ ಬೀಸಕಲ್ಲಿಗೆ ಜೋಳ ಹಾಕಿ ಬೀಸೋದು, ಹಾಗೆ ಕಲ್ಲಿಗೆ ಗೋಧಿ ಅಥವಾ ಜೋಳ ಹಾಕಿ ಕುಟ್ಟೋದು, ಶಾವಿಗೆ ಮಣೆಗೆ ಶಾವಿಗೆ ಒಸೆಯೋದು, ಆ ಥರ ಎಲ್ಲ ಇರುತ್ತೆ ಇವತ್ತು. ಬನ್ನಿ ಯಾವ ಥರ ಎಲ್ಲ ಒಳಕಲ್ ಪೂಜೆ ಶಾವಿಗೆ ಮಣೆದು ಇರುತ್ತೆ ಅಂತ ತೋರಿಸ್ತಾ ಹೋಗ್ತಾನೆ. ನಾನಿಲ್ಲಿ ಒಳಕಲ್ ಪೂಜೆ ಮಾಡ್ತಾಯಿದ್ದೀನಿ. ಈ ಕಡೆ ಬೀಸಕಲ್ ಪೂಜೆ ನಮ್ಮ ಐಶು, ಹಾಗೆ ಶಾವಿಗೆ ಮಣೆಗೆ ನಮ್ಮ ಸಿಂಧು. ಎಲ್ಲರೂ ಬೇಗ ಬೇಗ ಪೂಜೆ ಮಾಡಿದರೆ ಬೇಗ ಬೇಗ ಆಗುತ್ತೆ ಅಂದ್ಕೊಂಡು ಪೂಜೆ ಮಾಡಿ ಹಾಗೆ ಆರತಿ ಕೂಡ ಬೆಳಗಬೇಕು. ಇದೆಲ್ಲ ಆದಮೇಲೆ ನಾವು ಬೀಸಕಲ್ ಪೂಜೆಗೆ ಒಂದು 5 ಜನ ಕೂತ್ಕೊಂಡು ಬೀಸ್ತಾರೆ, ಒಳಕಲ್ ಪೂಜೆಗೆ ಒಂದು 5 ಜನ ಕೂತ್ಕೊಂಡು ಕುಟ್ಟೋದು, ಹಾಗೆ ಶಾವಿಗೆ ಮಣೆಗೆ ಒಂದಿಬ್ಬರು ಕೂತ್ಕೊಂಡು ಶಾವಿಗೆ ಒಸೆಯೋದು, ಈ ಥರ ಇರುತ್ತೆ. ತೋರಿಸ್ತಾ ಹೋಗ್ತೀನಿ ಅಂತ ಪ್ರೊಸೀಜರ್ ಯಾವ ಥರ ಎಲ್ಲ ಮಾಡ್ತೀವಿ ಅಂತ. ಬನ್ನಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಬೀಸಕಲ್ ಪೂಜೆಗೆ ಕೂಡ 5 ಜನ ಮುತ್ತೈದೆಯರು ಕೂತ್ಕೊಂಡಿದ್ದಾರೆ, ನೋಡ್ಬೋದು ನೀವು. ಅವರಿಗೆ ಕುಂಕುಮ ಹಚ್ಚಿ ಕೈಗೆ ಕಂಕಣ ಕಟ್ಟಿ ಉಡಿ ತುಂಬಿ ಆರತಿ ಬೆಳಗಿದ್ದಾದ ಮೇಲೆ ಈಗ 5 ಜನ ಸೇರಿ ಹಿಡಿದು ಬೀಸಬೇಕು. ಬಟ್ ಅದು ಬೀಸೋದು ಕಟ್ಟಿಗೆ ಬಂದು ತುಂಬ ಚಿಕ್ಕದಿರೋದ್ರಿಂದ 5 ಜನ ಹಿಡಿಯೋಕ್ಕಾಗಲ್ಲ. ಹಂಗಾಗಿ ನಮ್ಮ ಚಿಕ್ಕಮ್ಮ ಒಬ್ಬರು ಹಿಡಿದಿದ್ದಾರೆ, ಅವರಿಗೆ 5 ಜನ ಕೂಡ ಕೈ ಹಿಡಿದು ಬೀಸ್ತಾ ಇದ್ದಾರೆ, ನೋಡ್ಬೋದು. ಬೀಸಕಲ್ದು ಪೂಜೆ ಆಗ್ತಾ ಬಂತು. ಈಗ ಒಳಕಲ್ ಪೂಜೆ ಮಾಡಬೇಕು. ಇಲ್ಲಿ ಅದಕ್ಕೆ ಅಲ್ಲಿ ಕುಂತು ಫೋಟೋಸ್ ಎಲ್ಲ ಸ್ವಲ್ಪ ಕ್ಲೀನಾಗಿ ಬರಲಿಲ್ಲ. ಹಂಗಾಗಿ ನಾವು ಫಸ್ಟು ಇಲ್ಲಿ ಈ ಥರ 5 ಜನ ಕೂತ್ಕೊಂಡು ಕುಂಕುಮ ಹಚ್ಕೊಂಡು ಆಮೇಲೆ ಕೈಗೆಲ್ಲ ಕಂಕಣ ಕಟ್ಸ್ಕೊಂಡು ಆರತಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಒಳಕಲ್ ಪೂಜೆ ಮಾಡಬೇಕು. ಫ್ರೆಂಡ್ಸ್, ಬನ್ನಿ ಈಗ ಒಳಕಲ್ ಪೂಜೆ ಆಲ್ರೆಡಿ ಆಗಿದೆ. ಅಂದರೆ ಒಳ್ಕಲ್ಲಲ್ಲಿ ಜೋಳ ಅಥವಾ ಗೋಧಿ ಹಾಕಿ ಕುಟ್ಟೋದಕ್ಕೆ ಒಳಕಲ್ ಪೂಜೆ ಅಂತ ಕರಿತೀವಿ ನಾವು. ಇಲ್ಲಿ ನೋಡ್ಬೋದು, ಎಲ್ಲರಿಗೆ ಕುಂಕುಮ ಅರಿಶಿಣ ಹಚ್ಚಿ ಹಾಗೆ ಕೈಗೆ ಕಂಕಣ ಕಟ್ಟಿ ಉಡಿ ತುಂಬಿ ಆರತಿ ಮಾಡ್ತಾ ಇದ್ದಾರೆ. ಅಲ್ಲೇ ಸುತ್ತ ಕೂತ್ಕೊಂಡ್ರೆ ಕ್ಲೀನಾಗಿ ಫೋಟೋ ಬರಲಿಲ್ಲ, ಯಾಕಂದರೆ ಆಲ್ರೆಡಿ ಈಗ ಬೀಸಕಲ್ ಪೂಜೆಗೆ ಸುತ್ತ ಕೂತ್ಕೊಂಡಿದ್ರು, ಕ್ಲೀನಾಗಿ ಎಲ್ಲರ ಫೇಸ್ ಬರಲಿಲ್ಲ. ಈ ಥರ ಆದರೆ ಕ್ಲೀನಾಗಿ ಫೇಸ್ ಬರುತ್ತೆ ಅಂತ ನಾವು ಈ ಥರ ಐಡಿಯಾ ಮಾಡಿ ಇಲ್ಲಿ ಕೂತ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಪ್ರೊಸೀಜರ್ ಎಲ್ಲ ತೋರಿಸ್ತಾ ಹೋಗ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ.
ಮೊನ್ನೆ ನೋಡಿ ಇಟ್ಕೊಂಡಿದ್ವಿ ನಾವು. ಅಲ್ಲಿಂದ ತಂದಿದ್ದೆ ಇಲ್ಲಿವರೆಗೂ. ಕಡಕ್ ರೊಟ್ಟಿಗೆ ಏನೋ
ರೊಟ್ಟಿ ಖಾರ ಪುಡಿ ಉಂಡೆ ಕೂತ್ಕೋ ವಿಜಯಮ್ಮ ಕೂತ್ಕೊಂಡು ಫ್ರೆಂಡ್ಸ್, ಇಷ್ಟೊತ್ತು ಒಳಕಲ್ ಪೂಜೆ ಹಾಗೆ ಬೀಸಕಲ್ ಪೂಜೆ ಹಾಗೆ ಶಾವಿಗೆ ಮಣೆ ಪೂಜೆ ಕೂಡ ಆಯಿತು. ಈ ಸೀರೆನ ಈ ಥರ ಯಾಕೆ ಮುಚ್ತಾರೆ ಅಂದರೆ, ಪೂಜೆ ಮಾಡಿದ್ದಾದ ಮೇಲೆ ಅದನ್ನು ಹಾಗೆ ಬಿಡಬಾರ್ದು. ಹಂಗಾಗಿ ಶಾವಿಗೆ ಮಣೆಗೆ ಅವ್ರ ತಲೆ ಮೇಲಿಂದ ಹಾಕಿ ಅದನ್ನು ಕ್ಲೋಸ್ ಮಾಡಿ ಮುಚ್ಚುತ್ತಾರೆ. ಬೀಸಕಲ್ ಪೂಜೆಗೂ ಅಷ್ಟೇ ಹಾಗೆ ಒಳಕಲ್ ಪೂಜೆಗೂ ಅಷ್ಟೇ, ಅದೆರಡಕ್ಕೂ ಸೇರಿಸಿ ಒಂದು ಸೀರೆ ಹಾಕ್ತಾರೆ. ಪೂಜೆ ಮಾಡಿದ್ದಾದ ಮೇಲೆ ಇದನ್ನು ಈ ಥರ ಮುಚ್ಚಿ ಇಡ್ತಾರೆ. ಅಂದರೆ ಲಕ್ಷ್ಮೀ ಪೂಜೆ ಮಾಡ್ದಂಗೆ, ಇದು ಲಕ್ಷ್ಮೀ ಸಮ, ಹಂಗಾಗಿ ಲಕ್ಷ್ಮೀ ವರ. ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕ ಸಂಪ್ರದಾಯ ಯಾವ ಥರ ಎಲ್ಲ ಇರುತ್ತೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಲಗ್ನ ಪತ್ರ ಕಟ್ಸೋದಾಯಿತು, ಹಾಗೆ ಬೀಸಕಲ್ ಪೂಜೆ ಒಳಕಲ್ ಪೂಜೆ ಆಯಿತು. ಲಾಸ್ಟಲ್ಲಿ ಎಲ್ಲರೂ ನಿಂತ್ಕೊಂಡು ಫೋಟೋಸ್ ತೊಗೊಂಡ್ವಿ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಬಳೆ ಶಾಸ್ತ್ರ ಹಾಗೆ ಮೆಹಂದಿ ಶಾಸ್ತ್ರ ಹಾಗೆ ಅರಿಶಿಣ ಶಾಸ್ತ್ರ ಆ ಥರದ ವಿಡಿಯೋಗಳು ಎಲ್ಲನೂ ಬರುತ್ತೆ. ಯಾರೂ ಎಲ್ಲಿ ಮಿಸ್ ಮಾಡ್ದಂಗೆ ನನ್ನ ವಿಡಿಯೋನ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.
ಬರೀ ಅಡುಗೆ ಹೇಗಾಗಿದೆ? ಚೆನ್ನಾಗಾಗೈತಾ? ಬದನೆಕಾಯಿ ಪಲ್ಯ, ಕೊಸಂಬರಿ ಅವ್ನು ಇಡ್ರಿ. ರೊಟ್ಟಿ ಕೊಡ್ಬಾರ್ದ? 5 ದಿನ ರಜಾ ದೀಪ, 5 ದಿನ ರಜಾ ರೊಟ್ಟಿಗೆ. ಯಾಕೆ ಆಯ್ತೇನಾ? ಏನಂడి ಚಿತ್ರ ಹೆಂಗಾಗೈತ್ರಿ ಅಡಿಗೆ? ಸೂಪರ್. ಸರಿಗಾಗಿಲ್ಲ ಯಾಕ? ಉಪ್ಪು ಖಾರ ಉಗ್ಗಿಗೆಲ್ಲ ಉಪ್ಪು ಖಾರ ಇರ್ತದೆ.